ಈ ಬೇಸಿಗೆ ರಜೆಯಲ್ಲಿ ಹೆಚ್ಚಿನ ಪೋಷಕರು ಮಕ್ಕಳನ್ನ ಬೇಸಿಗೆ ಶಿಬಿರಗಳಿಗೆ ಸೇರಿಸ್ತಾರೆ. ಆದರೆ ಮಕ್ಕಳ ಚೇಷ್ಟೆ ಕಡಿಮೆ ಮಾಡಲು ಇದೊಂದೇ ಪರಿಹಾರವಲ್ಲ. ರಜೆಯ ದಿನಗಳಲ್ಲಿ ಪೋಷಕರು ಮಕ್ಕಳಲ್ಲಿ ಆದಷ್ಟು ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹಿಸುವುದು ಮುಖ್ಯ. ಅದೇ ಹಿನ್ನೆಲೆ ಮಕ್ಕಳನ್ನ ಬೇಸಿಗೆ ರಜೆಯಲ್ಲಿ ಆಕ್ಟಿವ್ ಆಗಿರಿಸಲು, ಫೋನ್ ನೀಡದೆ ಎಂಗೇಜ್ ಮಾಡಲು ಇಲ್ಲಿವೆ ಟಿಪ್ಸ್. ಸಮ್ಮರ್ ಕ್ಯಾಂಪ್ ಬೇಡ. ಮಕ್ಕಳನ್ನ ಬೇಸಿಗೆ ರಜೆಯಲ್ಲಿ ಆಕ್ಟಿವ್ ಆಗಿರಿಸಲು ಟಿಪ್ಸ್. ಫೋನ್ ನೀಡದೆ ಎಂಗೇಜ್ ಮಾಡೋದು ಹೇಗೆ? ಬೇಸಿಗೆ ರಜೆ ಶುರುವಾಗಿತ್ತು. ದಿನ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ತಿದ್ದ ಮಕ್ಕಳೆಲ್ಲ ಸದ್ಯ ಪರೀಕ್ಷೆ ಎಂಬ ಗುಮ್ಮದಿಂದ ಪಾಸ್ ಆಗಿ ಹಾಯಾಗಿ ರಜೆ ಮಜೆ ಕಳೆಯಬೇಕೆಂಬ ಪ್ಲಾನ್ ಮಾಡಿದ್ರೆ, ಅಯ್ಯೋ ಬೆಳಗ್ಗೆಯಿಂದ ಸಂಜೆವರೆಗೆ ಮನೆ ತುಂಬೆಲ್ಲ ಓಡಾಡ್ತಾ ನಿಮಿಷಕ್ಕೊಂದು ಕಿತಾಪತಿ ಮಾಡುವ ಮಕ್ಕಳನ್ನ ಸುಮ್ಮನಿರಿಸೋದು ಪೋಷಕರಿಗೆ ದೊಡ್ಡ ತಲೆನೋವಾಗಿರುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳು ಈ ರಜೆ ಸಮಯದಲ್ಲಿ ಹೆಚ್ಚು ಫೋನ್ ಮತ್ತು ವಿಡಿಯೋ ಗೇಮ್ಸ್ಗಳಿಗೆ ಅಡಿಕ್ಟ್ ಆಗ್ತಾರೆ ಎಂಬ ಕಾರಣಕ್ಕಾಗಿ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಕಳಿಸೋದೇ ಉತ್ತಮ ಪರಿಹಾರ ಎಂದು ಪೋಷಕರು ಭಾವಿಸ್ತಾರೆ. ಆದ್ರೆ ಮಕ್ಕಳ ಚೇಷ್ಟೆ ಕಡಿಮೆ ಮಾಡುವುದಕ್ಕೆ ಇದೊಂದೇ ಪರಿಹಾರವಲ್ಲ. ಬೇಸಿಗೆ ರಜೆಯಲ್ಲಿ ಮಕ್ಕಳು ಫೋನ್ನನ್ನ ಹೆಚ್ಚಾಗಿ ಬಳಸ್ತಿದ್ದಾರೆ ಎಂಬ ಪೋಷಕರ ಕಂಪ್ಲೇಂಟ್ಗೆ ಎಲ್ಲಿದೆ ಪರಿಹಾರ? ರಜೆಯ ದಿನಗಳಲ್ಲಿ ಪೋಷಕರು ಮಕ್ಕಳಲ್ಲಿ ಆದಷ್ಟು ಉತ್ತಮ ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹಿಸೋದು ಮುಖ್ಯ. ಮಕ್ಕಳನ್ನ ಈ ರೀತಿಯ ವ್ಯಸನಗಳಿಂದ ದೂರವಿರಿಸಿ ಅವರ ಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುವ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವಂತೆ ಮಾಡುವುದಕ್ಕೆ ಪೋಷಕರ ಪ್ರಯತ್ನ, ಪರಿಶ್ರಮ ಎರಡೂ ಕೂಡ ಅಗತ್ಯವಿದೆ. ಅಂತಹ ಕೆಲವು ಸಿಂಪಲ್ ಟಿಪ್ಸ್ ಇಲ್ಲಿವೆ. ಆಟೋಟಗಳಲ್ಲಿ ಮಕ್ಕಳನ್ನ ತೊಡಗಿಸೋದು. ಮಕ್ಕಳಿಗೆ ಹೊಸದನ್ನ ಕಲಿಸಲು ಮತ್ತು ಹೊಸ ಹವ್ಯಾಸ ಅಥವಾ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳಲು ಬೇಸಿಗೆ ರಜೆ ಉತ್ತಮ ಸಮಯವಾಗಿರುತ್ತೆ. ಆದ್ರಿಂದ ನಿಮ್ಮ ಮಕ್ಕಳೇನಾದ್ರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ರೆ ಇಂತಹ ಹವ್ಯಾಸದತ್ತ ಗಮನ ಹರಿಸಲು ಇದು ಸೂಕ್ತ ಸಮಯವಾಗಿದೆ. ಇದರ ಜೊತೆಗೆ ಆಟೋಟ ಅಭ್ಯಾಸಗಳಿಗೆ ಮಕ್ಕಳ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗ್ತಾರೆ ಮತ್ತು ಅವರಲ್ಲಿ ನಾಯಕತ್ವ ಗುಣ ಸಹ ಬೆಳೆಯುತ್ತೆ. ಉದಾಹರಣೆಗೆ ಈಜು, ಸಾಕರ್, ಬಾಸ್ಕೆಟ್ಬಾಲ್, ಬೇಸ್ಬಾಲ್ ಮತ್ತು ಫುಟ್ಬಾಲ್ನಂತಹ ಕ್ರೀಡಾ ಚಟುವಟಿಕೆಗಳಿಗೆ ಅವರನ್ನ ಸೇರಿಸಬಹುದು. ಚಿತ್ರಕಲೆ ಮತ್ತು ಕರಕುಶಲ ಹವ್ಯಾಸ. ನಿಮ್ಮ ಮಕ್ಕಳಿಗೆ ಚಿತ್ರ ಬಿಡಿಸುವ ಮತ್ತು ವಿವಿಧ ಸಣ್ಣ ಪುಟ್ಟ ಮನೆಯ ಅಲಂಕಾರಿಕ ವಸ್ತುಗಳನ್ನ ತಯಾರಿಸೋದನ್ನ ಹೇಳ್ಕೊಡಿ. ಇದರಿಂದ ಅವರ ಯೋಚನಾ ಶಕ್ತಿ ಬೆಳೆಯುತ್ತೆ. ಅವರ ಬಿಡುವಿನ ವೇಳೆಯಲ್ಲಿ ಇಂತಹ ಚಿತ್ರಕಲೆ ಮತ್ತು ಕರಕುಶಲ ನಿರ್ಮಾಣಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದರಿಂದ ಅವರು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ತಾರೆ. ಅಷ್ಟೇ ಅಲ್ಲದೆ ಅವರಲ್ಲಿ ಸೃಜನಶೀಲತೆ ಹೆಚ್ಚಿಸಲು ಈ ಮಾರ್ಗ ಸೂಕ್ತವಾಗಿದೆ. ಇದರಿಂದ ಮಕ್ಕಳು ಸುಂದರವಾಗಿ ಕಲಾಕೃತಿಗಳನ್ನ ರಚಿಸೋದ್ರಲ್ಲಿ ಸಮಯವನ್ನ ಕಳೆಯೋದ್ರಿಂದ ಅವರಿಗೆ ಮನರಂಜನೆಯೊಂದಿಗೆ ತಮ್ಮ ನೆಚ್ಚಿನ ಹವ್ಯಾಸದ ಬಗ್ಗೆ ಹೆಚ್ಚು ಕಲಿತುಕೊಳ್ಳಲು ಸಹಕಾರಿಯಾಗುತ್ತೆ. ಸಂಗೀತ ಅಭ್ಯಾಸ ಅಥವಾ ಹೊಸ ಭಾಷೆ ಕಲಿಯುವಿಕೆ. ಈ ರಜೆಯ ದಿನಗಳಲ್ಲಿ ಮಕ್ಕಳನ್ನ ಆದಷ್ಟು ಉತ್ತಮ ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವಂತೆ ಮಾಡುವುದಕ್ಕೆ ಸಂಗೀತ ತರಬೇತಿ ಉತ್ತಮ ಮಾರ್ಗವಾಗಿದೆ. ಇದರಿಂದ ಮಕ್ಕಳು ಬರೀ ಹಾಡೋದಷ್ಟೇ ಅಲ್ಲದೆ ಒಳ್ಳೆಯ ಸಂಸ್ಕಾರ, ಉತ್ತಮ ನಡವಳಿಕೆಗಳನ್ನ ಕಲಿತುಕೊಳ್ತಾರೆ. ಇದರೊಂದಿಗೆ ಮಕ್ಕಳಿಗೆ ಬೇರೆ ಭಾಷೆಗಳನ್ನ ಕಲಿಯುವಲ್ಲಿ ಅವರನ್ನ ತೊಡಗಿಸಿದಾಗ ಅವರು ಹೆಚ್ಚೆಚ್ಚು ಹೊಸ ವಿಷಯಗಳತ್ತ ಆಸಕ್ತಿ ವಹಿಸ್ತಾರೆ. ಗಾರ್ಡನಿಂಗ್. ಮನೆಯ ಮುಂದಿರುವ ಸಣ್ಣ ಕೈತೋಟದ ನಿರ್ವಹಣೆಯ ಸಮಯದಲ್ಲಿ ಅದರಲ್ಲಿ ಬೆಳೆಯಬಹುದಾದಂತಹ ಗಿಡ ಬಳ್ಳಿಗಳು ಮತ್ತು ತರಕಾರಿ ಹಣ್ಣುಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡೋದ್ರಿಂದ ಅವರು ಆಹಾರದ ಮಹತ್ವ ಮತ್ತು ದಿನನಿತ್ಯ ನಡೆಯುವ ನಿಸರ್ಗದ ಅಚ್ಚರಿಗಳ ಬಗ್ಗೆ ತಿಳಿದುಕೊಂಡು ಖುಷಿ ಪಡ್ತಾರೆ. ಕೊನೆಗೆ ತಾವೇ ಗಿಡಗಳನ್ನ ನೆಟ್ಟು ಅವುಗಳ ಬೆಳವಣಿಗೆಗಳನ್ನ ನೋಡಿ ಸಂತಸ ಪಡ್ತಾರೆ. ಇದರಿಂದ ಮಕ್ಕಳ ಬೇಸಿಗೆ ರಜೆಯನ್ನ ಇನ್ನಷ್ಟು ಸ್ಮರಣೀಯವಾಗಿಸಬಹುದು. ಇದರೊಂದಿಗೆ ಬಿಡುವಿನ ವೇಳೆಯಲ್ಲಿ ಮಕ್ಕಳನ್ನ ವಸ್ತು ಸಂಗ್ರಹಾಲಯ ಮತ್ತು ಪ್ರಾಣಿ ಸಂಗ್ರಹಾಲಯ ಮತ್ತು ಉದ್ಯಾನವನಗಳಿಗೆ ಕರೆದುಕೊಂಡು ಹೋಗುವುದು ಹಾಗೂ ಅವರಿಗೆ ಒಳ್ಳೆಯ ಪುಸ್ತಕಗಳನ್ನ ಓದಿಸೋದು, ಇವೆಲ್ಲವುಗಳಿಂದ ಮಕ್ಕಳ ಜ್ಞಾನವನ್ನ ಪಡೆಯುವುದರೊಂದಿಗೆ ಅವರ ಬೇಸಿಗೆ ರಜೆ ಮನರಂಜನೆಯಿಂದ ಕೂಡಿರುತ್ತೆ. ಜೊತೆಗೆ ಈ ಒತ್ತಡ ಭರಿತ ಜೀವನ ಶೈಲಿಯ ನಡುವೆ ನಿಮ್ಮ ಮಕ್ಕಳೊಂದಿಗೆ ನೀವು ಸಹ ಒಂದಿಷ್ಟು ಸ್ಮರಣೀಯ ಕ್ಷಣಗಳನ್ನ ಆನಂದಿಸಬಹುದು. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್.